മതമേതെങ്കിലും ആവട്ടെ മാനവഹൃത്തി ചില്ലയിലെല്ലാം മാൺപുകൾ വിടരട്ടെ. മനസ്സു നന്നാവട്ടെ മതമേതെങ്കിലും ആവട്ടെ മാനവഹൃത്തി ചില്ലയിലെല്ലാം മാൺപുകൾ വിടരട്ടെ. ഈ ചടങ്ങിലേക്ക് ഔപചാരികമായി സ്വാഗതം ചെയ്യുന്നതിനാൽ NSS പ്രോഗ്രാം ഓഫീസർ ശ്രീ വർഷിത് സാറിനെ ക്ഷണിച്ചുകൊള്ളുന്നു. ಎಲ್ಲರಿಗೂ ನಮಸ್ಕಾರ. ಮನಸ್ಸು ತಿಳಿಯಾಗಿದೆ. ಯೂತ್ ಫಾರ್ ರೂರಲ್ ಇಂಟೆಗ್ರಿಟಿ ಎನ್ನುವಂತಹ ಧ್ಯೇಯದೊಂದಿಗೆ 2025-26ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆಯ ನಮ್ಮ ಈ ವರ್ಷದ ಶಿಬಿರವು AUPS ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. 7 ದಿನ ನಡೆಯಲಿರುವಂತಹ ಈ ಶಿಬಿರಕ್ಕೆ ಅತಿಥಿಗಳೆಲ್ಲರೂ ಆಗಮಿಸಿದ್ದಾರೆ. ಅವರನ್ನ ಸಂತೋಷದಿಂದ ಸ್ವಾಗತಿಸುವುದಕ್ಕಾಗಿ ನಿಮ್ಮ ಮುಂದೆ ನಾನೀಗ ನಿಂತಿದ್ದೆ. ಮೊದಲನೇದಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲರನ್ನ ಶುಭ ಹಾರೈಸಲಿದ್ದಾರೆ ನಮ್ಮ ನಲಂದ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು ಇವರನ್ನ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಬೇಕೆಂತ ಹೇಳುವಾಗ ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶಮ್ನಾ ಖಂಡಿಗೆ ಸರ್ ಇವರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ನಮ್ಮ ಈ ಕುಂದಾಜ ಗ್ರಾಮ ಪಂಚಾಯತ್ನ 4ನೇ ವಾರ್ಡ್ ಮೆಂಬರ್ ಆದಂತಹ ನಯನಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಈ ಸಲ ಕ್ಯಾಂಪ್ ಮಾಡ್ತೇವೆ ಅಂತ ಹೇಳುವಾಗ ಸಂತೋಷದಿಂದ ಎಲ್ಲ ರೀತಿಯಾದಂತಹ ಸಪೋರ್ಟ್ ನಾವು ಕೊಡ್ತೇವೆ ಸರ್, ನೀವು ಮಾಡಿ ಅಂತೇಳಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿ. ಅದೇ ರೀತಿ ನಮಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಟ್ಟು ಸರಿ ಈ ಸಲ ನಾವು ನಮ್ಮ NSS ಕ್ಯಾಂಪ್ ನಮ್ಮ ಏಕರ್ಕ ಶಾಲೆಯಲ್ಲಿ ಮಾಡ್ತೇವೆ ಅಂತ ಹೇಳುವಾಗ ತುಂಬಾ ಸಂತೋಷದಿಂದ ಇದು ನಲಂದ ಕಾಲೇಜು ನಮ್ಮ ಸಂಸ್ಥೆ ಅಂತ ಹೇಳಿ ನಮಗೆ ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ನಿಮ್ಮ ಕ್ಯಾಂಪ್ ಮಾಡಿ ನಿಮಗೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ನಮ್ಮ ಕಡೆಯಿಂದ ಉಂಟು ಅಂತ ಹೇಳಿ ಕೂಡ ನಮ್ಮನ್ನ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮನ್ನೆಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಏಕರ್ಕ ಶಾಲೆಯ ಪ್ರಬಂಧಕರಾದಂತಹ ಶ್ರೀಧರ್ ಸರ್ ಇವರು. ಅವರು ನಮ್ಮ ಜೊತೆಗೆ ಬಂದು ಸೇರಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಕಾಲೇಜ್ ನಮ್ಮ ಈ NSS ಶಿಬಿರದ ಆರ್ಗನೈಸಿಂಗ್ ಕಮಿಟಿಯ ಅಧ್ಯಕ್ಷರು ಚೇರ್ಮನ್ ಆದಂತಹ ಬಾಲಕೃಷ್ಣ ಸರ್ ನಮ್ಮ ಜೊತೆಗಿದ್ದಾರೆ. ಬಾಲಕೃಷ್ಣ ಅಂತೇಳಿ ನಾವು ಕರೆಯುವಂಥದ್ದು, ಲೋಕೇಶ್ ಅಣ್ಣ ಅಂತೇಳಿ ನಾವು ಕರೀತೇವೆ ಅವರನ್ನ. ಅವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಾವಿಲ್ಲಿ ಏಕರ್ಕ ಶಾಲೆಯಲ್ಲಿ ಈ ಸಲದ ಶಿಬಿರವನ್ನು ಮಾಡ್ತೇವೆ ಅಂತ ಹೇಳಿ ಬಂದು ಕೇಳುವಾಗ ನಮ್ಮ ಮುಖ್ಯೋಪಾಧ್ಯಾಯರು ರಾಜಾರಾಮ್ ಸರ್ ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ರು. ಆಯ್ತು ಮಾಡಿ, ತೊಂದರೆ ಇಲ್ಲ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಕೂಡ ನಮಗೆ ತುಂಬಾ ಬೆಂಬಲವನ್ನು ನೀಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಏಕರ್ಕ ಶಾಲೆಯ ಎಲ್ಲಾ ಅಧ್ಯಾಪಕೇತರ ವರ್ಗದವರು ಕ್ಯಾಂಪ್ ಮಾಡ್ತೇವೆ ಅಂತ ಹೇಳುವಾಗ ಸಂತೋಷದಿಂದ ಒಪ್ಪಿಕೊಂಡು ನಾವು ಎಲ್ಲ ರೀತಿಯಾದಂತಹ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾರೆ. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ಇವತ್ತು
ನಮ್ಮ ಜೊತೆ ಈ ವೇದಿಕೆಯನ್ನ ಹಂಚಿಕೊಂಡಂತ ಈ ವಾರ್ಡಿನ ಸದಸ್ಯೆ ನಯನ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಯಾಕೆಂದ್ರೆ ಒಂದು ಸದಸ್ಯೆ, ಒಂದು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಯಾವುದೇ ಜನಪ್ರತಿನಿಧಿ ಇರ್ಬೋದು, ಬಹುಶಃ ಅವರಿಗೆ ನಮ್ಮ ಸಮಾಜದಲ್ಲಿ ಪ್ರಥಮ ಸ್ಥಾನ. ಯಾಕೆಂತ ಹೇಳಿದ್ರೆ ಅವರ ಒಂದು ತ್ಯಾಗ ಅಥವಾ ಅವರೊಂದು ಸ್ಥೈರ್ಯ, ಇದಕ್ಕೂ ಕೂಡ ಅವರು ಮುಂದೆ ಬಂದು ಈ ಸಮಾಜಕ್ಕೆ ತಮ್ಮದಾದಂಥ ಸೇವೆಯನ್ನ ಕೊಡಲಿಕ್ಕೆ ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ. ಬಹುಶಃ ನಮ್ಮ NSS ವಾಲಂಟಿಯರ್ ಮತ್ತೊಂದು ರೂಪವೇ ವಾರ್ಡ್ ಸದಸ್ಯರು. ಬಹುಶಃ ಇಲ್ಲಿ NSSನ ಟೀಮ್ ಸಾಂಗ್ ಅನ್ನ ಹಾಡುವಾಗ ಸಭೆಯಿಂದ ಕೆಲವರು ಊರಿನವರು ಹಾಡಿದ್ರು. ನಾನು ಗಮನಿಸಿದ್ರೆ ಅವರು ಕೂಡ NSS ಅಲ್ಲಿ ಬೆಳೆದು ಬಂದವರು. ಸಂತೋಷವಾಯಿತು. ನಾಲಂದ ಕಾಲೇಜಿನ NSS ಮಕ್ಕಳ ವಿಶೇಷ ಶಿಬಿರ ಈ ಏತಡಿಕ AUP ಸ್ಕೂಲಲ್ಲಿ ನಡೆಯುವುದು ನಮಗೆಲ್ಲರೂ ಕೂಡ ಸಂತೋಷದ ವಿಷಯ. ಅದರಿಂದ ಸಮಾಜದಲ್ಲಿ ನಾವು ಇಂಥ ಒಂದು ವಿಷಯಗಳನ್ನು ಕಲಿತು ಒಳ್ಳೆಯ ಒಂದು ನಾಗರಿಕ ವ್ಯಕ್ತಿಯಾಗಿ ಬಾಳಿ ಸಮಾಜಕ್ಕೆ ನಾವು ನಮ್ಮ ಕೊಡುಗೆಯನ್ನು ಕೊಡಬೇಕು. ಯಾಕೆಂದರೆ ಇವತ್ತು ನಾವು ಇಷ್ಟು ಬೆಳೆದು ದೊಡ್ಡವರಾಗಿ ನಮ್ಮ ಈ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಅದಕ್ಕೆ ಸಮಾಜವೇ ಸಾಕ್ಷಿ. ನಮ್ಮನ್ನು ಸಮಾಜ, ನಾವು ತಪ್ಪು ಮಾಡಿದಾಗ ಅದನ್ನು ನಮ್ಮ ಸಮಾಜ ತಿದ್ದಿ ನಮಗೆ ಒಳ್ಳೆಯ ವಿಷಯವನ್ನು, ಅರಿವನ್ನು ಕೊಟ್ಟು ಇಲ್ಲಿಗೆ ನಮ್ಮನ್ನು ತಂದು ಮುಟ್ಟಿಸಿದೆ. ಅದಕ್ಕೆ ನಮ್ಮ ಪರಿಸರ ಇರ್ಬೋದು, ಕ್ಲಬ್ಗಳಿರ್ಬೋದು, ಇನ್ನಿತರ ಸಂಘಟನೆ ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿದೆ. ಸಮಾಜ ನಮ್ಮನ್ನು ಬೆಳೆಸಿದೆ. ಯಾವತ್ತೂ ಕೂಡ ನಾವು ಸಮಾಜವನ್ನು ಮರಿಬಾರದು. ಸಮಾಜಕ್ಕೆ ನಮ್ಮದಾದಂಥ ಕೊಡುಗೆಯನ್ನು ಕೊಡಬೇಕು. ಅದನ್ನೆಲ್ಲ ನಾವು ഈ ക്യാമ്പിನಲ್ಲಿ കലിലിക്കിದ್ದೇವೆ. NSS സപ്തദിന ദിന ക്യാമ്പിന്റെ ഔദ്യോഗികമായ ഉദ്ഘാടനം ചെയ്യുന്നതിനായി നമ്മുടെ കോളേജിന്റെ ഭരണസമിതി അംഗമായ ശ്രീ സതീഷ് ചന്ദ്ര ഭണ്ഡാരി അവരുകളാണ് അദ്ദേഹത്തെ ക്ഷണിച്ചു പോകുന്നു. ಮುಂದೆ ಉದ್ಯೋಗ ಆದಾಗ, ನಿಮ್ಮಲ್ಲಿ ಆರ್ಥಿಕವಾದ ಬಲಾಢ್ಯ ಆದಾಗ ಎಷ್ಟೋ ಮಂದಿ ಸಮಾಜದಲ್ಲಿ ಬಡವರು ಇದ್ದಾರೆ. ಅವರ ಹತ್ರ ಪ್ರತಿಭೆ ಇರ್ತದೆ, ಕಲಿಬೇಕೆಂಬ ಹುಮ್ಮಸ್ಸು ಇರ್ತದೆ, ಕಲಿಬೇಕಂತ ಆಸೆ ಇರ್ತದೆ, ಮುಂದೆ ನಾನು ಇಲ್ಲಿ ಮುಟ್ಟಬೇಕಂತ ಒಂದು ಕಲ್ಪನೆ ಇರ್ತದೆ. ಆದರೆ ಬಡತನ ಜೊತೆಗೇ ಇರ್ತದೆ. ಅವರು ತಂದೆ ತಾಯಿಗಳು ಕೂಲಿ ಮಾಡಿಕೊಂಡು ಬಡತನದಲ್ಲಿ ಮಕ್ಕಳನ್ನು ಕಲಿಸ್ಲಿಕ್ಕೆ ಆಗದೆ ಒಂದು SSLC ಅವರು ಕಲಿಸಿ ಯಾವ ಮಗ ಈ ಹುಡುಗ ಅಂತ ಹೇಳುವಂಥ ಪರಿಸ್ಥಿತಿ ಎಷ್ಟೋ ಉಂಟು. ನಾನು ನಾಳಂದ ಕಾಲೇಜಲ್ಲಿ ಒಂದು ಹುಡುಗನಿಗೆ ನಾನು ಫ್ರೀ ಅವನ ಫೀಸ್ ನಾನು ಕಟ್ಟಿ ಎಜುಕೇಷನ್ ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಮಾಡಿ, ಅದು ನಿಮಗೆ ಬದುಕಿನಲ್ಲಿ ನಿಮ್ಮ ಸಾರ್ಥಕ್ಕೆ ಬರುವುದು ಅಲ್ಲಿ ಯಾರಿಗೂ ನಿಮಗೆ ಹೇಳಿಕೊಳ್ಳಿಕ್ಕೆ ಅಲ್ಲ. ನಾನೀಗ ಹೇಳಿದ ಹೊರತು, ನಾನೊಂದು ಉದಾಹರಣೆಗೆ ಹೇಳಿದ ಹೊರತು, ಅದು ನಿಮಗೆ ಅದರ ಮನಸ್ಸು ನಿಮಗೆ ಅಯ್ಯೋ ನಾನು ಹುಡುಗನಿಗೆ ಕಲಿಸ್ತೇನೆ ಎಂಬ ತೃಪ್ತಿ ನಿಮಗೆ ಸಿಗ್ತದೆ, ಆತ್ಮತೃಪ್ತಿ ಸಿಗ್ತದೆ. ದುಡ್ಡು ಬರ್ತದೆ ಹೋಗ್ತದೆ, ದುಡ್ಡೇ ಶಾಶ್ವತ ಅಲ್ಲ, ದುಡ್ಡು ಬೇಕು ನಮಗೆ. ಬಟ್ ಮನಿ ಇಸ್ ನಾಟ್ ದ ಅಲ್ಟಿಮೇಟ್. ದುಡ್ಡು ಅದೇ ದುಡ್ಡೇ ಅಲ್ಲ, ದುಡ್ಡೇ ನಮ್ಮನ್ನೆಲ್ಲವನ್ನು ಮಾಡ್ತಿದ್ರೆ ತಪ್ಪಲ್ಲ. ದುಡ್ಡು ಬೇಕು, ನಮಗೆ ಬೇಕು, ನಮ್ಮ ಜೀವನ ಬೇಕು. ಒಂದಷ್ಟು ಭಾಗವನ್ನು ಉಳಿದಂಥ ಸಮಾಜಕ್ಕೆ ಕೊಡಬೇಕು. ಅದೇ ನೀವು ಸಮಾಜಕ್ಕೆ ಕೊಡುವಂತಹ ದೊಡ್ಡ ಕೊಡುಗೆ. ಅದರಿಂದ ನಿಮಗೆ ಭಗವಂತ ಅದಕ್ಕೆ ನಿಮಗೆ ಅನುಗ್ರಹ ಮಾಡ್ತಾರೆ. ಅದು ಖಂಡಿತ. ಅದರಲ್ಲಿ ನಾವೆಲ್ಲ ದೇವರನ್ನು ವಿಶ್ವಾಸ ಮಾಡ್ಬೋದು. ಖಂಡಿತ ಅದನ್ನು ನಿಮಗೆ ಅನುಗ್ರಹ ಮಾಡ್ತಾರೆ. ಅದನ್ನು ನೆನಪಿಟ್ಟುಕೊಳ್ಳಿ. ನೀವು ಭವಿಷ್ಯದಲ್ಲಿ ನೀವು ಒಳ್ಳೆಯದಾಗಲಿ. ಈ 1 ವಾರಗಳ ಕಾಲ ಈ NSS ಕ್ಯಾಂಪು ಒಳ್ಳೆಯ ರೀತಿಯಲ್ಲಿ ಲವಲವಿಕೆಯಿಂದ 1 ವಾರಗಳ ಕಾಲ ನೀವು ಅತ್ಯಂತ ಉಲ್ಲಾಸದಿಂದ, ಹುರುಪಿನಿಂದ ನೀವು ಎಷ್ಟು ಕೆಲಸ ಮಾಡ್ತೀರಿ ಎಂಬುದು ಮುಖ್ಯ ಅಲ್ಲ, ಇಲ್ಲಿ ಇದ್ದುಕೊಂಡು ನೀವು ಪರಸ್ಪರ ಒಟ್ಟಿಗೆ ಇರ್ತೀರಲ್ಲ, ಅದೇ ದೊಡ್ಡ ಸಂಗತಿ. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಇಂಥ ಒಂದು NSS ಅಂತ ಹೇಳಿ ಇಟ್ಟಿರುವಂಥ ಈ ಸ್ಕೀಮ್ ತುಂಬ ಸಂತೋಷದ ವಿಚಾರ. ಯಾಕೆಂತ ಹೇಳಿದರೆ, ನನ್ನ ಮಗಳು ಸಹ ನಾಲಂದ ಕಾಲೇಜಲ್ಲಿ BSc ಮಾಡಿದವಳು. 2 ವರ್ಷದ ಮೊದಲು ಕಲ್ಲಕಟ್ಟ ಶಾಲೆಯಲ್ಲಿ ನನ್ನ ಮಗಳು ಕೂಡ ಇದೇ ರೀತಿ ಕ್ಯಾಂಪಲ್ಲಿ ಭಾಗವಹಿಸಿದ್ದಾಳೆ 1 ವಾರ. ನನಗೆ ಆ ಟೈಮಲ್ಲಿ ತುಂಬ ಖುಷಿಯಾದದ್ದು ಎಂತಂತ ಹೇಳಿದರೆ, ಈಗಿನ ಮಕ್ಕಳು ಮೊಬೈಲ್ ಬಿಟ್ಟು ಇಲ್ಲ. ಹಾಗಿದ್ದ ಸಂದರ್ಭದಲ್ಲಿ 1 ವಾರಗಳ ಕಾಲ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಇರುವಂತಹ ರೂಲ್ಸ್, ಅದು ತುಂಬ ಖುಷಿ ಆಯಿತು ನನಗೆ. ಯಾಕೆಂತ ಹೇಳಿದ್ರೆ, ಮಕ್ಕಳು ಮತ್ತು ಪ್ರಕೃತಿಯ ಜೊತೆಯಲ್ಲಿ ಇರುವಂತಹ ಬಾಂಧವ್ಯ
ಅದು ಏನು ಅಂತ ಹೇಳಿ ಆ ಪ್ರಕೃತಿಯ ಜೊತೆಯಲ್ಲಿ ಮಕ್ಕಳು ಬೆರಿಬೇಕು ಅಂತ ಹೇಳುವಂತಹ ಒಂದು ಶಿಕ್ಷಣ ಈ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಸಿಕ್ಕುವಂಥದ್ದು ಅದು ತುಂಬಾ ಅಗತ್ಯವಾಗಿ ಈ ಕಾಲಘಟ್ಟದಲ್ಲಿ ಬೇಕಿರುವಂಥದ್ದು. ಹೀಗೆ ಮಕ್ಕಳು 1 ವಾರಗಳ ಕಾಲ ಇನ್ನು 29ನೇ ತಾರೀಕಿನವರೆಗೆ ನಮ್ಮೂರಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಇನ್ನು ಮುಂದಿನ ನಿಮ್ಮ ಜೀವನ ಖಾಲಿ ವಿದ್ಯಾಭ್ಯಾಸ ಮತ್ತು ನಿಮ್ಮ ಏನು ಬದುಕಿಗೆ ಬೇಕಾದಂತಹ ಇದಕ್ಕೆ ಬೇಕಾದಂತಹ ಏನು ಉದ್ಯೋಗ ಮಾತ್ರ ಆಗಿರದೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿನಂತಿ ಮಕ್ಕಳಲ್ಲಿ. ಅದೇ ರೀತಿ 29ನೇ ತಾರೀಕಿನವರೆಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಮಕ್ಕಳು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶ್ರೇಯೋಭಿವೃದ್ಧಿ ಆಗಲಿ, ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಕೆಲವು ದಿವಸ ಹಿಂದೆ ವರ್ಷಿತ್ ಅವರು ನಮ್ಮ ಮನೆಗೆ ಬಂದು ಈ ಸಲ ಕ್ಯಾಂಪ್ ನಿಮ್ಮ ಶಾಲೆಗೆ ಮಾಡ್ತೇನೆ ಅಂತ ಹೇಳಿದ್ರು. ಪ್ರಥಮವಾಗಿ ನನಗೆ ಈ ಪರೀಕ್ಷೆಯ ಇಡೆಯಲ್ಲಿ ಮಾಡುವುದಕ್ಕಷ್ಟು ಮನಸ್ಸಿಲ್ಲದಿದ್ದರೂ ಕೂಡ ನನ್ನದೇ ಆದ ಇನ್ಸ್ಟಿಟ್ಯೂಷನ್ ಇಲ್ಲಿ ಕ್ಯಾಂಪ್ ಮಾಡ್ತಂತ ಹೇಳುವ ಸಂತೋಷದ ಒಪ್ಪಿಕೊಂಡೆ. ಆ ರೀತಿಯಲ್ಲಿ ಇಲ್ಲಿ ಈ ದಿವಸ ಬಂದಿದ್ದೇವೆ. ನಮ್ಮ ಶಾಲೆಯ ಇದರಲ್ಲಿ ನಿಮ್ಮ NSS ಕ್ಯಾಂಪ್ ಒಳ್ಳೆಯ ರೀತಿಯಿಂದ ನಡೆದೀವಿ. ನಮ್ಮ ಊರಿನ ಅವರೊಂದಿಗೆ ಬಾಳುವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಫಸ್ಟಿಗೆ ಮೀಟಿಂಗ್ ಕರೆಯುವಾಗ 1-2 ಜನ ಬಂದಿದ್ರು, ಆಮೇಲೆ ಮೀಟಿಂಗ್ 4-5 ಜನ ಬಂದಿದ್ರು. ಹಾಗೆಂತೇಳಿ ಇಲ್ಲಿ ಸಹಕಾರ ಇಲ್ಲ ಅಂತ ಯಾರು ಭಾವಿಸಬೇಡ. ದಿವಸ ಹೋದಾಗ ಎಲ್ಲ ನಮ್ಮ ಊರಿನ ಎಲ್ಲರೂ ಕೂಡ ಇಲ್ಲಿ ಬಂದು ಸೇರ್ತಾರೆ, ನಿಮಗೆ ಉತ್ತಮವಾದಂಥ ಸಹಕಾರ ಕೊಡ್ತಾರೆ. ನಿಮಗೆ ನಿಮ್ಮ ಮನೆಯಂತಿದ್ದು ಆಗ್ತದೆ ಖಂಡಿತ. ಅದೇ ರೀತಿ 28ನೇ ತಾರೀಕು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನು ನಮ್ಮ ಭಜನಾ ಮಂದಿರ ಸಮಿತಿಯಿಂದ ಮಾಡ್ತೇವೆ. ಇಲ್ಲಿದೆ ಭಜನಾ ಮಂದಿರ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರೇ ಹಾಗೂ ಸಭಾಸದರಾಗಿ ಕುಳಿತಂತಹ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿ ಬಂಧುಗಳೇ ಎಲ್ಲರಿಗೂ ವಂದಿಸುತ್ತಾ, ಇವತ್ತು ನಮ್ಮ ಶಾಲೆಯಲ್ಲಿ ನಲಂದಾ ಕಾಲೇಜಿನವರ NSS ಕ್ಯಾಂಪಿನ ಆರಂಭ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ NSS ಎಂಬುದರ ಮೂಲಕ ಸಹಬಾಳ್ವೆ ಮತ್ತು ತಮ್ಮದಲ್ಲದ ಇನ್ನೊಂದು ಪ್ರಪಂಚದಲ್ಲಿ ಅದನ್ನು ತಮ್ಮದಾಗಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳುವಳಿಕೆ ಮಾಡುವುದಕ್ಕಿರುವ ಶಿಬಿರ ಅಂತಲೇ ನಾನು ತಿಳಿಯುವುದು. ಯಾಕೆಂದ್ರೆ 10 ಜನರಲ್ಲಿ ಬೆರೆಯುವುದು, 10 ಜನರ ಅಭಿಪ್ರಾಯ ಬೇರೆ ಬೇರೆಯಾಗಿರುವುದು, 10 ಜನರ ಅಭಿಪ್ರಾಯವನ್ನು ಒಂದೇ ಅಭಿಪ್ರಾಯವಾಗಿ ಕ್ರೋಢೀಕರಿಸುವುದಕ್ಕೂ ಈ NSS ವೇದಿಕೆಯಾಗಿದೆ ಅಂತ ನಾನು ತಿಳಿಯುತ್ತೇನೆ. ನಾನು ಕೂಡ ಕಾಲೇಜಲ್ಲಿ ನಾನು NSS ಅಲ್ಲಿ ಭಾಗವಹಿಸಿದ್ದೆ, ನಾನು NCC ಯಲ್ಲಿದ್ದೆ. ಹಾಗಾಗಿ ಸ್ವಲ್ಪ ಅದರಲ್ಲಿ ಭಿನ್ನತೆಗಳಿರ್ಬೋದು. ಆದರೆ ನಮ್ಮದು ಮುಖ್ಯವಾಗಿರಬೇಕಾದ್ದು ಸಮಾಜಮುಖಿಯಾಗಿ ಬದುಕುವುದಕ್ಕೆ ನಾವು ಕಲಿಬೇಕಾಗಿದೆ. ಈಗ ವೈಯಕ್ತಿಕವಾಗಿ ಇವತ್ತು ಅದನ್ನು ಹೆಚ್ಚು ಒತ್ತಿ ಹೇಳಬೇಕಾಗುವುದು ನಮ್ಮ ಕುಟುಂಬಗಳು ಪ್ರಸ್ತುತತೆ ಇರಬಹುದು, ಸಣ್ಣ ಸಣ್ಣ ಕುಟುಂಬಗಳಾಗಿ ಘಟಕಗಳಾಗ್ತಿರು. ಒಂದು ಮಗು ಅಷ್ಟೇ ಇರುವಂತ. ಆಗ ಮನೆಯಲ್ಲಿ ತಂದೆ ತಾಯಿಗಳು ಅವರ ಮಕ್ಕಳು ಎಷ್ಟು ರೀತಿ ನೋಡ್ತಾರೆ. ಆದ್ರೆ ಒಂದು ರೀತಿಯ ಪೊಸೆಸಿವ್ನೆಸ್ ಅಲ್ಲಿರ್ತದೆ ಆ ಒಂದು ಮಗುವಿನ. ಆ ಮಗುವಿಗೆ ಸಮಾಜದಲ್ಲಿ ಪಳಗಬೇಕಾದ್ರೆ, ಮುಂದೆ ಸಮಾಜದಲ್ಲಿ ಬೆಳಗಬೇಕಾದ್ರೆ ಇಂತಹ NSS ಇರುವಂತಹ ಯೂನಿಟ್ಗಳು ಸಹಾಯಕವಾಗ್ತದೆ. ಯಾಕೆಂದ್ರೆ ಇಲ್ಲಿ 10 ಮನೆಯಿಂದ ಬರುವ 10 ಸಂಸ್ಕಾರವುಳ್ಳ 10 ಮಕ್ಕಳಿರ್ತಾರೆ. ಆದ್ರೆ ಅದು ಸಮಾಜಕ್ಕೆ ಪೂರಕವಾದ ಸಂಸ್ಕಾರ ಎಂಬುದನ್ನು ಕಂಡುಕೊಳ್ಳುವುದಕ್ಕೆ ಈ NSS ಸಹಕಾರಿಯಾಗ್ತದೆ ಅಂತ ನನ್ನ ನಂಬಿಕೆ. ಹಾಗಾಗಿ ಹೆಚ್ಚು ಉದ್ದಕ್ಕೆ ಮಾತನಾಡುವುದಿಲ್ಲ. ಇವತ್ತಿಂದ ಪ್ರಾರಂಭಗೊಂಡ 29ರವರೆಗೆ ನಡೆಯುವಂತಹ ಈ NSS ಕ್ಯಾಂಪ್ ನಮ್ಮ ಏತಕ್ಕೆ ಶಾಲೆ ನಡೀತಾ ಇದೆ. ಅದರಲ್ಲಿ ಭಾಗವಹಿಸಿ ಮಕ್ಕಳು ತಮ್ಮ ಸಂಸ್ಕಾರಗಳನ್ನು ಮತ್ತು ಒಟ್ಟಿಗೆ ಬೆರೆತು ಜೀವಿಸುವಂತಹ ಅಂದವನ್ನು ಅನುಭವಿಸಿ ತಿಳಿದುಕೊಳ್ತೀರಿ. ಆ ಮೂಲಕ ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದು ಅಚ್ಚನ್ನ ನೀವು ಒತ್ತುವುದಕ್ಕೆ ಇದು ಅಡಿಗಲ್ಲಾಗ್ತದೆ ಅಂತ ಹಾರೈಸಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಸಮರ್ಪಿಸುತ್ತಾ ವಿರಮಿಸ್ತೇನೆ. ಈ ಶಾಲೆಯ ಒಂದು ಇತಿಹಾಸದ ನೋಡಬೇಕಂದ್ರೆ 100 ವರ್ಷಕ್ಕೂ ಮಿಕ್ಕಿ ಈ ಶಾಲೆಗೆ ವಯಸ್ಸಾಗಿದೆ. ಆದ ಕಾರಣ ಇಂತಹ ಒಂದು ಶಾಲೆಯಲ್ಲಿ
ಒಂದು NSS ಕ್ಯಾಂಪ್ ಆಗಬೇಕು ಅಂತ ಹೇಳುವಂತಹ ಒಂದು ಆಸೆ ವೈಯಕ್ತಿಕವಾಗಿ ನನಗೆ. ಅದನ್ನು ನಾನು ಕಳೆದ ವರ್ಷ ಅವರು ಕದಂಪಾಡಿ ಶಾಲೆಯಲ್ಲಿ ಕ್ಯಾಂಪ್ ಮಾಡುವಾಗಲೇ ನಾನು ಅವರ ಹತ್ರ ಹೇಳಿದ್ದೆ, ನಮ್ಮ ಶಾಲೆಯಲ್ಲಿಯೂ ಒಂದು ಪ್ರಯತ್ನ ಮಾಡಬಹುದು. ಈ ವರ್ಷ ಅದಕ್ಕೆ ಕಾಲ ಕೂಡಿ ಬಂತು ಅಂತ ಹೇಳಿ ಬಹಳ ಸಂತೋಷ ಆಗಿದೆ. ನಾನು ರಾಜಾರಾಮ್ ಸರ್ ಹತ್ರ ಅದೇ ರೀತಿ ಮ್ಯಾನೇಜರ್ ಅವರು ಇಲ್ಲಿ ಈ ವರ್ಷ ಮಾಡಬಹುದು. ಆದರೆ ಪರೀಕ್ಷೆಗಳಿದೆ, ಅದನ್ನು ಹೊಂದಿಸಿಕೊಂಡು ಮಾಡಬೇಕು ಅಂತ ಹೇಳುವಾಗ ಕೊನೆಗೂ ಅದು ಹೊಂದಾಣಿಕೆಯಾಗಿ ಇಲ್ಲಿ ಇವತ್ತಿಂದ ಈ 7 ದಿವಸದ NSS ಕಾರ್ಯಕ್ರಮ ಆರಂಭವಾಗಿದೆ. NSS ಏನು, ಹೇಗೆ, ಏನು ಅಂತ ಹೇಳೋದನ್ನ ಎಲ್ಲರೂ ಬಹಳ ವಿವರವಾಗಿ ಹೇಳಿದರು. ನಾನು ಹೇಳೋದಿಷ್ಟೇ, ಕಾಲೇಜು ವಿದ್ಯಾರ್ಥಿಗಳಾಗಿ ನಿಮ್ಮಲ್ಲಿರುವಂತಹ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಮಾಡಿಕೊಳ್ಳಿಕ್ಕೆ ಒಂದು ಉತ್ತಮ ವೇದಿಕೆ ಅಂತ ಹೇಳಿ ನಾನು ಇದನ್ನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಸಹಬಾಳ್ವೆಯಿಂದ ಎಲ್ಲರ ಜೊತೆಗೆ ಸೇರಿ ಬದುಕುವುದು, ಅದೇ ರೀತಿ ಸಮಾಜಕ್ಕೆ ನಮ್ಮಿಂದಾದಂತಹ ಕೊಡುಗೆಯನ್ನು ಕೊಡುವುದು. ಈಗ ಕೆಲವರು ಹೇಳ್ಬೋದು, ನಾವು ಹೀಗೆ ಮಾತಾಡುವಾಗ ಹೇಳ್ತಾರೆ NSSನವರು ಏನೋ ಒಂದು ಶ್ರಮದಾನ ಮಾಡ್ತಾ ಇದ್ದಾರೆ, ಅದು ಪೂರ್ತಿ ಆಗುವುದಿಲ್ಲ, ಮಕ್ಕಳಿಂದ ಪೂರ್ತಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅಂತ. ಆದರೆ ಅದರ ಉದ್ದೇಶ ಏನು ಅಂತ ಹೇಳಿದರೆ, ಈ ರೀತಿ ಸಮಾಜ ಒಂದುಗೂಡಿಕೊಂಡು ಒಟ್ಟು ಒಂದು ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಸಮಾಜವೇ ಪ್ರಯತ್ನಿಸುವುದನ್ನ ಒಂದು ಕಲಿಸುವಂತಹ ಒಂದು ವ್ಯವಸ್ಥೆಯೇ NSS. നമ്മൾ ഈ NSS പറഞ്ഞാൽ NSSൽ നമ്മൾ എന്ത് ചെയ്യണോ ഇവിടെ വന്നിട്ട് എല്ലാം പഠിക്കാത്തതെല്ലാം പഠിച്ചുകൊണ്ടു നമുക്ക് കുറേ പഠിക്കാനെല്ലാം ഉണ്ട്. അത് എല്ലാം ഈ 7 ദിവസത്തെ പരിപാടിയിൽ കുറച്ച് വിഷമങ്ങളെല്ലാം ഉണ്ടാവും. അതെല്ലാം മാറ്റി വെച്ചിട്ട് നമ്മളെല്ലാം ഇത് ചെയ്തിട്ട് ഇത് നിങ്ങളെ വീട്ടിൽ പോയിട്ട് ഇതേപോലെ കാണിക്കണം ഞാൻ എന്ത് ചെയ്തെന്ന് പറഞ്ഞിട്ട് നല്ലവർ അച്ഛനും അമ്മ നല്ല ഇതായിട്ട് സന്തോഷിക്കുന്നവർ കാണണം. ಎಲ್ಲರಿಗೂ ವಂದನೆಗಳು. ವೇದಿಕೆಯಲ್ಲಿ NSS ಕ್ಯಾಂಪ್ ವಿದ್ಯಾರ್ಥಿಯಾಗಿರ್ಬೋದು, ನಮ್ಮ ಶಾಲೆಯ ಶಾಲೆಯ ಕಲಿತದಲ್ಲಿ ಒಂದು NSS ಕ್ಯಾಂಪ್ ಅನ್ನುವಾಗ ನನಗೆ ತುಂಬಾ ಖುಷಿ ಆಯಿತು. ಒಳ್ಳೆದಾಗಲಿ, ಇದೇ ಥರ ನಾವು ಏನಿದ್ರು ನಿಮಗೆ ಖುಷಿಯಾಗಿರ್ವಿ. ಏನೋ ವಿಷಯ ಬಂದರೂ ನಮ್ಮಲ್ಲಿ ಹೇಳ್ಕೊಳ್ಳಿ, ನಾವು ನಿಮ್ಮ 7 ದಿವಸ ನಿಮ್ಮ ಬೆನ್ನೆಲುಬಾಗಿ ನಿಮಗೆ ಏನೋ ಕಷ್ಟ ಬರದ ಹಾಗೆ ನಾವು ನೋಡ್ಕೊಳ್ತೇವೆ. ಯುವ ಶಕ್ತಿ ಭಾರತದ ದೊಡ್ಡ ಸಂಪತ್ತು. ಆ ಯುವ ಶಕ್ತಿ ಇವತ್ತು ನಮ್ಮ ನಾಲಂದ ಮಹಾವಿದ್ಯಾಲಯದಿಂದ ಈ ಏತಡ್ಕ ಶಾಲೆಗೆ ಬಂದು ಸೇರಿಕೊಂಡಿದೆ. ಅದು ಅವರ ವ್ಯಕ್ತಿತ್ವ ವಿಕಸನವನ್ನ ಮಾಡುವ ಉದ್ದೇಶದಿಂದ ಈ 1 ವಾರ ನೀವು ಏನು ಈ ಶಿಬಿರದಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದೀರಿ, ಇದು ನಾವು ಹೇಗೆ ಬದುಕಿಕೊಳ್ಳೋದು ಅಂತ, ಒಂದು ಸಮುದಾಯದ ಒಂದು ವ್ಯಕ್ತಿಯಾಗಿ ನಾವು ಇತರರೊಡನೆ ಹೇಗೆ ನಾವು ನಡೆದುಕೊಳ್ಳಬೇಕು, ನಮ್ಮ ವ್ಯವಹಾರ, ನಮ್ಮ ಭಾಷೆ ಅದು ಯಾವ ರೀತಿ ಇರಬೇಕು ಅಂತ ಈ ಶಿಬಿರ ಇಲ್ಲಿ ಕಲಿಸಿಕೊಡ್ತದೆ. ಯಾಕಂದ್ರೆ ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸ್ವಾಗತದಲ್ಲಿ ಕೂಡ ಉಲ್ಲೇಖ ಮಾಡಿದ್ರು, ಒಬ್ಬೊಬ್ಬರೇ ಇದ್ದಾರೆ. ಈಗಿನ ಕುಟುಂಬಗಳು ದ್ವೀಪಗಳಾಗೆ, ಸಂಪರ್ಕಗಳೇ ಇರುವುದಿಲ್ಲ. ಹತ್ತಿರ ಮನೆಯವರು ನಗರಗಳಲ್ಲಿ ಅಂತೂ ಹತ್ತಿರದಲ್ಲಿ ಇರುವ ಮನೆಯವರನ್ನು ಕೂಡ ಯಾರು ಅಂತ ಗೊತ್ತಿರುವುದಿಲ್ಲ, ನಮ್ಮ ಊರಿನವರೇ ಆದ್ರೂ ಕೂಡ. ಅಂತ ಸಂಬಂಧಗಳು ಆ ವಿಘಟನೆಯ ಹಾದಿಯಲ್ಲಿರುವಾಗ ಈ ರೀತಿ ಶಿಬಿರಗಳು ಆ ಮಾನವ ಸಂಬಂಧಗಳನ್ನು ಕೂಡ ಬೆಳೆಸ್ತದೆ. ಜೊತೆಗೆ ಸೇವೆ, ಒಂದು ಸಮಾಜದಲ್ಲಿ ಯಾವ ರೀತಿ ನಾವು ಸೇವೆ ಮಾಡಬಹುದು, ನಮ್ಮ ತ್ಯಾಗ ಏನು, ನಮ್ಮ ಜ್ಞಾನವನ್ನು ನಾವು ಇಲ್ಲಿ ಹೇಗೆ ಬಳಕೆ ಮಾಡಬಹುದು, ನಾವು ಕಲಿತ ಜ್ಞಾನ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಹೇಗೆ ಬಳಕೆ ಮಾಡಬಹುದು ಎಂಬುದನ್ನು ಕೂಡ ಈ ಶಿಬಿರ ಕಲಿಸಿಕೊಡುತ್ತದೆ. Respected dignitaries, guests, teachers and all, on behalf of NSS unit of NCS Kerala, I sincerely thank you all. First of all, I express my sincere gratitude to Shri Satish Chandra Bhandari, member of the College Governing Council NCS Kerala, for inaugurating this program and valuable words. Thank you, sir. I extend my thanks to Shri Shankar Kandide, Principal of NCS Kerala, for his guidance and support. Thank you, sir. I convey my respectful thanks to President of this program, Shri Shamna Kandide, Member of College Governing Council. Thank you, sir. I sincerely thank Srimati Nayana P, Member of KGP and Convener of Organizing Committee. Thank you, ma'am. I express my gratitude to Shri Balakrishna K, President of Organizing Committee. Thank you, sir. I
I extend my thanks to Raja Rama Kunjar, Headmaster AUP School Etarka. Thank you, sir. I express my thanks Sridhar, Manager of AUP School Etarka. Thank you, sir. I express my sincere thanks to Shri Nagesh Naik, PTA Vice President, NCS Kerala. Thank you, sir. I thank Shri Sumit Raj, PTA President, AUP School Etarka. Thank you, sir. I would like to thank Srimati Annapurna Bhatt, MPTA President, AUP School Etarka. I thank Srimati Aruna M, ADS President. Thank you, ma'am. I thank Srimati Chitravati, ADS Secretary. Thank you, ma'am. I would like to thank Srimati Savita, member of Nanda Deepa Kutumbashri. Thank you, ma'am. I thank Srimati Lata Kumari, member of Chandana Kutumbashri. Thank you, ma'am. I thank Srimati Gauri, member of Akshay Kutumbashri. Thank you, ma'am. I thank Srimati Sujata Asha Barkat. Thank you, ma'am. I extend my thanks to NSS Program Officer Varshit sir. Thank you, sir. I also thank Rohit S Secretary, NSS volunteers, teaching and non-teaching staff. Thank you. Thank you. ಪೆರ್ಲದ ನಲಂದ ಮಹಾವಿದ್ಯಾಲಯದ ಈ ವರ್ಷದ NSS ಕ್ಯಾಂಪ್ ಅನ್ನ ನಮ್ಮ ಏತರ್ಕ AUP ಶಾಲೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಒಂದು ವಾರದ ಶಿಬಿರ ಇದು. 29ಕ್ಕೆ ಸಮಾರೋಪ. ಹಾಗೆ 7 ದಿವಸದ ಈ ಶಿಬಿರವನ್ನ ಇವತ್ತಿಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಒಳ್ಳೆಯ ಶಾಲೆಯನ್ನ ನಮ್ಮ ನಾಲಂದ ಮಹಾವಿದ್ಯಾಲಯದ NSS ಕ್ಯಾಂಪಿನವರು ಆಯ್ದುಕೊಂಡಿದ್ದಾರೆ. ಈ ಊರಿನವರ ಸಹಕಾರ ಸದಾ ಸಿಗ್ತದೆ ಎಂಬುದು ನಮಗೆ ಗೊತ್ತೇ ಇದೆ. ಯಾಕಂದ್ರೆ ಏತರ್ಕ ಅಂದ್ರೆ ಎಲ್ಲಾ ರೀತಿಯಲ್ಲಿಯೂ ಸಹಕಾರ ನೀಡುವ ಒಂದು ಜನರಿರುವ ಊರದು. ಇಲ್ಲಿಯ ಶಾಲೆ ಕೂಡ ಹಾಗೆ ತುಂಬಾ ಹಳೆಯ ಶಾಲೆ, ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಆಡಳಿತ ಮಂಡಳಿ ಇರುವ ಶಾಲೆ ಇದು. ಎಲ್ಲ ಶಿಬಿರಾರ್ಥಿಗಳಿಗೆ ಬೇಕಾದ ಎಲ್ಲ ಆ ಒಂದು ವ್ಯಕ್ತಿತ್ವ ವಿಕಸನದ ಮಾಹಿತಿಗಳು ಮತ್ತು ಪೂರಕವಾದ ಎಲ್ಲ ಸಮುದಾಯದ ಆ ಒಂದು ಚಿಂತನೆಗೆ ಮೂಲಕ ಅವರ ಆ ವ್ಯಕ್ತಿತ್ವ ವಿಕಸನ ಏನಿದೆ, ಅವರ ಸಾಮಾಜಿಕ ಸೇವೆ ಏನಿದೆ ಅದನ್ನು ಕೂಡ ಈ ಶಿಬಿರ ಕಲಿಸಿಕೊಡ್ಲಿಕ್ಕೆ ಊರವರ ಒಳ್ಳೆಯ ಸಹಕಾರ ಸಿಗ್ತದೆ ಎಂಬ ವಿಶ್ವಾಸ ನನಗಿದೆ. Nalanda College Perla in the NSS unit number 49 special camping program ഇവിടെ AUP സ്കൂൾ ഏത്തടുക്ക വെച്ചിട്ട് 23 ഇന്ന് മുതൽ 29 വരെ നടക്കാറുണ്ട്. ഈ സ്പെഷ്യൽ ക്യാമ്പിന്റെ ഭാഗമായിട്ട് ഇനോഗ്രേഷൻ പ്രോഗ്രാമാണ് ഇപ്പോൾ നടത്തിയത്. NSS എന്ന് പറയുമ്പോൾ നമുക്കറിയാം അതൊരു സാമൂഹികമായിട്ടുള്ള ഒരു സർവീസ് നൽകുന്ന ഒരു സംഘടനയാണ്. അപ്പോൾ നമ്മൾ നളന്ദ കോളേജിനെ പറ്റി പറയുന്നുണ്ടെങ്കിൽ 2015 മുതൽ നമ്മളെ കോളേജിൽ പല ഭാഗത്ത് ഈ സ്പെഷ്യൽ ക്യാമ്പിംഗ് പ്രോഗ്രാം നടന്നിട്ടുണ്ട്. ഈ വർഷം നമ്മൾ ഈ ഏത്തടുക്ക സ്കൂളിൽ വെച്ചിട്ടാണ് നടത്തുന്നത്. കുട്ടികൾക്ക് സോഷ്യൽ സർവീസ് എന്ന് പറഞ്ഞാൽ എന്താണെന്ന് അറിയില്ല. അപ്പം അതിനെപ്പറ്റി കുറച്ച് അറിവ് ഈ ക്യാമ്പ് കൊണ്ട് കുട്ടികൾക്ക് കിട്ടുന്നുണ്ട്. കുട്ടികൾ വളരെ ഒരു സെൽഫിഷായ ഒരു ജഗത്തിലാണ് ജീവിക്കുന്നത്. അപ്പം അതിനെ മാറ്റിയിട്ട് ഒരു സോഷ്യൽ സർവീസ് നൽകണം. കാരണം നമ്മൾ ജീവിക്കുന്നത് ഈ സമൂഹത്തിൻ്റെ ഒരു സൊസൈറ്റിൻ്റെ സേവനം കൊണ്ടാണ് നമ്മൾ ഇത്ര വലുതായിട്ട് ജീവിക്കുന്നത്. അതായത് നമ്മൾ ഈ ഭാഗമായിട്ട് അങ്ങോട്ട് കൊടുക്കേണ്ട ഒരു കടമ നമുക്കുണ്ട്. അത് നമ്മൾ NSSൽ പഠിക്കുന്നുണ്ട്. ഈ സ്പെഷ്യൽ ക്യാമ്പിൽ നമ്മൾ കുറേ കുട്ടികൾ 50ഓളം കുട്ടികൾ ഇവിടെ സേവനം നൽകുന്നുണ്ട്. അത് ഓറിയന്റേഷൻ ക്ലാസ് ആയിരിക്കും, ഹ്യൂമൻ റിസോഴ്സ് ഡെവലപ്മെന്റ് ക്ലാസ് ആയിരിക്കും. കുറേ സ്കില്ല് ഈ ക്യാമ്പ് കൊണ്ട് കുട്ടികൾക്ക് കിട്ടുന്നുണ്ടെന്നാണ് എൻ്റെ ആത്മവിശ്വാസം. കുട്ടികൾക്ക് ഒരു നല്ല ക്യാമ്പായിട്ട് മാറട്ടെ എന്നാണ് ഞാൻ എല്ലാവിധ ആശംസ നൽകുന്നുണ്ട്.